ಮೂಢನಂಬಿಕೆಗಿಂತ ಅಪನಂಬಿಕೆ ಅಪಾಯಕಾರಿ. ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ನಾನು ಚಂದನ್. ನಮ್ಮ ಬದುಕಿಗೆ ಅಂತ್ಯನೇ ಇಲ್ಲ ಅಂದಿದ್ರೆ ನಾವು ಇದೇ ರೀತಿ ಬದುಕ್ತಾ ಇದ್ವಾ? ನಮ್ಮ ಬದುಕು ಚೆನ್ನಾಗಿದೆಯಾ ಇಲ್ಲ ಬೇರೆಯವ್ರ ಬದುಕು ಚೆನ್ನಾಗಿದೆಯಾ, ಇದನ್ನು ಡಿಸೈಡ್ ಮಾಡೋ ಫ್ಯಾಕ್ಟ್ರು ಯಾವುದು? ಬಡವನ ಹಸಿವಿಗೂ ಶ್ರೀಮಂತನ ಹಸಿವಿಗೂ ಏನು ವ್ಯತ್ಯಾಸ ಇದೆ? ನಾವು ಸಾವಿಗೆ ಹೆದರಬೇಕಾ ಇಲ್ಲ ಬದುಕಿಗೆ ಹೆದರಬೇಕಾ? ಈ ಥರ ಪ್ರಶ್ನೆಗಳು ಹಲವಾರು ಜನರನ್ನು ಕಾಡಿದೆ. ಕೆಲವರು ಈ ಪ್ರಶ್ನೆಗಳನ್ನು ಮರೆತು ಹೋಗಲಿ ಬಿಡಪ್ಪ ಅಂತ ಅವ್ರ ಡೈಲಿ ರೊಟೀನಲ್ಲಿ ಇನ್ವಾಲ್ವ್ ಆಗ್ತಾರೆ. ಇನ್ನು ಕೆಲವು ಜನರು ಈ ಪ್ರಶ್ನೆಗಳ ಬೆನ್ನು ಬಿದ್ದು ಇದಕ್ಕೆ ಉತ್ತರನ ಹುಡ್ಕೊಂಡು ಹೋಗ್ತಾರೆ. ಇವತ್ತು ನಾವು ಪರಿಚಯ ಮಾಡ್ಕೊಳ್ತಾ ಇರೋ ಪುಸ್ತಕ ಈ ಥರ ಪ್ರಶ್ನೆಗಳಿಗೆ ಉತ್ತರವನ್ನು, ಅಲೌಕಿಕ ಅನುಭವಗಳನ್ನು ಹುಡುಕುತ್ತಾ ಹೊರಟ ಲೇಖಕ ಜೋಗಿಯವರ ಸ್ಪಿರಿಚುವಲ್ ಜರ್ನಿಯ ಕತೆ. ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇರೋ ಪುಸ್ತಕ ಜೋಗಿಯವರ 100ನೇ ಪುಸ್ತಕ ಇಳಂಗೋವನ್. ಲೇಖಕರು ಜೋಗಿ, ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್. ಪುಟಗಳು 304, ಬೆಲೆ 360 ರೂಪಾಯಿಗಳು. ಜಾನ್ರ ಸ್ಪಿರಿಚುವಲ್. ಅಲೌಕಿಕ ಅಂದ ತಕ್ಷಣ ನಾವು ರಿಲಿಜಿಯನ್ನೋ, ಫಿಲಾಸಫಿನೋ, ಇಲ್ಲ ತತ್ವಜ್ಞಾನನೋ, ದೇವರೋ, ಸನ್ಯಾಸತ್ವನೋ ಈ ಥರ ಕನ್ಫ್ಯೂಸ್ ಮಾಡ್ಕೋತೀವಿ. ಇಲ್ಲ ಸುಖ ಸಂಸಾರನ ತ್ಯಾಗ ಮಾಡಬೇಕು, ಮನೆ ಬಿಟ್ಟು ಹೋಗಬೇಕು, ಸಂತೋಷನ ಬಿಡಬೇಕು, ಇಲ್ಲ ಸಾವಿಗಾಗಿ ಎದುರು ನೋಡ್ತಾ ಕಾಯಬೇಕು. ಇದು ಕಾಮನ್ ಆಗಿ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆದರೆ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಈ ಮಿತ್ಸ್ನ ಬಸ್ಟ್ ಮಾಡುತ್ತೆ. ಅಲೌಕಿಕ ಅನುಭವ ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಆಗ್ಬೋದು. ಇದಕ್ಕೆ ನೀವೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ಇಲ್ಲ, ಮತ್ತು ಈ ಥರ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ಈ ಅನುಭವ ಆಗುತ್ತೆ ಅನ್ನೋದು ಇಲ್ಲ. ನಿಮಗೆ ಆಗಿದ್ದ ಅನುಭವ ಬೇರೆಯವರಿಗೆ ಅದು ನಾರ್ಮಲ್ ಅಂತಲೂ ಅನ್ನಿಸ್ಬೋದು. ಕೆಲವೊಂದು ಸಲ ಅದೇ ಸಿಚುಯೇಷನ್ನು ಅದೇ ಜಾಗದಲ್ಲಿದ್ದರೂ ನಿಮಗಾಗಿದ್ದ ಅನುಭವ ಅವರಿಗಾಗಲ್ಲ. ಮತ್ತು ಇನ್ನು ಕೆಲವು ಸಲ ನಿಮಗೆ ಅನಿಸಿರುತ್ತೆ ಯಾರೋ ಬಂದು ಏನೋ ಮಾತಾಡಿಸ್ತಾರೆ, ಆದರೂ ನಿಮಗೆ ಏನು ನಡೀತು ಅಂತ ಗೊತ್ತಾಗಲ್ಲ. ಇದು ಕೂಡ ಒಂದು ಸೂಪರ್ ನ್ಯಾಚುರಲ್ ಅನುಭವನೇ. ನಿಮಗೆ ಆ ಅನುಭವ ಆಗಿದೆ ಅಂತ ಕೂಡ ತಿಳಿಯೋದಕ್ಕೆ ಆಗೋದಿಲ್ಲ. ಬಟ್ ನೀವು ತಿಳ್ಕೊಂಡ್ಮೇಲೆ ನಿಮ್ಮ ಲೈಫು ಮೊದಲಿನ ಥರ ಇರೋದಿಲ್ಲ. ಅದೆಲ್ಲ ಸರಿ, ಈ ಪುಸ್ತಕಕ್ಕೆ ಇಳಂಗೋವನ್ ಅಂತ ಹೆಸರು ಹಾಕಿಟ್ರು. ಯಾರಿದು? ಈ ಪ್ರಶ್ನೆ ನಮಗೆ ಬುಕ್ ಓದೋಕ್ಕೂ ಮುಂಚೆ ತುಂಬ ಕಾಡ್ತಾ ಇತ್ತು. ಈ ಪುಸ್ತಕದ ಬೆನ್ನುಡಿಯಲ್ಲಿ ಜೋಗಿಯವರು ಬರೀತಾರೆ, ನನಗೆ ಸಿಕ್ಕ ಇಳಂಗೋವನ್ ನಿಮಗೂ ಸಿಗಲಿ ಅಂತ. ಬಹುಶಃ ಈ ಇಳಂಗೋವನ್ ಒಬ್ಬ ಸಾಧಾರಣ ಮನುಷ್ಯ. ಸಾವು ನೋವನ್ನು ನೋಡಿ ಬದುಕಲು ಕಲಿತವನಿರಬೇಕು. ಈ ಪ್ಲಾಟೋ, ಅರಿಸ್ಟಾಟಲ್ ಥರ ತತ್ವಜ್ಞಾನವನ್ನು ಓದಿಲ್ಲದೆ ಇದ್ದರೂ ನಮ್ಮ ಅಲ್ಲಮ ಬಸವಣ್ಣನ ಥರ ತತ್ವಜ್ಞಾನಿ. ಬೇರೆಯವರು ಬಯಸಿದ ಹಾಗೆ ಬದುಕಿದ್ರೆ ಅದು ಜೈಲಿನಲ್ಲಿ ಬದುಕ್ದಂಗೆ ಅಂತ ಅರ್ಥವರು ಈ ಇಳಂಗೋವನ್. ಜೋಗಿಯವರ ಸ್ಪಿರಿಚುವಲ್ ಜರ್ನಿಗೆ ಸಾಥ್ ಕೊಟ್ಟವರು. ಇಳಂಗೋವನ್ ಜೊತೆಗೆ YNK UG ಕೃಷ್ಣಮೂರ್ತಿ ಅವರ ಕೆಲವು ನುಡಿಗಟ್ಟುಗಳನ್ನು ಕೂಡ ಈ ಪುಸ್ತಕದಲ್ಲಿ ಜೋಗಿಯವರು ಬಳಸಿದ್ದಾರೆ. ಅದನ್ನು ನಾವಿಲ್ಲಿ ಹೇಳಿದ್ರೆ ಅಷ್ಟು ಇಂಪ್ರೆಸಿವ್ ಆಗಿರಲ್ಲ, ಪುಸ್ತಕದಲ್ಲಿ ನೀವೇ ಓದಿ. ಕೆಲವೊಂದು ಸಂಭಾಷಣೆಯನ್ನು ನಾವು 2-3 ಸಲ ರಿಪೀಟಾಗಿ ಓದಿದ್ವಿ, ಅಷ್ಟು ಡೀಪ್ ಆ್ಯಂಡ್ ಪ್ರೊಫೌಂಡಿಂಗ್ ಆಗಿದೆ. ಈ ಪುಸ್ತಕ ಓದ್ತಾ ಇದ್ದರೆ ನಮಗೆ ಜೀವನದ ಬಗ್ಗೆ ಒಂದು ಬೇರೆಯೇ ಪರ್ಸ್ಪೆಕ್ಟಿವ್ ಸಿಗ್ತಾ ಹೋಗುತ್ತೆ. ಪುಸ್ತಕ ಹಲವು ಸಣ್ಣ ಸಣ್ಣ ಚಾಪ್ಟರ್ ಆಗಿ ಡಿವೈಡ್ ಆಗಿದೆ. ಒಂದೇ ಸಿಟ್ಟಿಂಗಲ್ಲಿ ಎಲ್ಲನೂ ಓದ್ತೀನಿ ಅಂದರೆ ಸ್ವಲ್ಪ ಹೆವಿ ಆಗ್ಬೋದು. ಬಟ್ ದಿನ ಒಂದೊಂದು ಚಾಪ್ಟರ್ ಓದಿದ್ರೆ ದಿನ ಒಂದೊಂದು ಹೊಸದು ಕಲಿತ ಅನುಭವ ಆಗುತ್ತೆ. ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಘಟನೆಗಳು ನಿಮಗೋಸ್ಕರ. ಅದಕ್ಕೂ ಮುಂಚೆ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ನಾವು ಮಾಡ್ತಿರೋ ಈ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಘಟನೆ. ಇಳಂಗೋವನ್ ಒಂದು ವಿಶಿಷ್ಟ ಪದ ಬಳಸುತ್ತಿದ್ದ. ಯಾವುದಾದರೂ ವಿಚಾರವನ್ನು ಹೇಳುವಾಗ ನನಗೆ ಗೊತ್ತಾಯಿತು ಅನ್ನುವ ಬದಲು ತಿಳುವಳಿಕೆ ಆಯಿತು ಅನ್ನುತ್ತಿದ್ದ. ಈ ಪದ ಎಷ್ಟು ಅರ್ಥವುಳ್ಳದ್ದು ಅಂತ ಒಮ್ಮೆ ಬನ್ನಂಜೆ ಗೋವಿಂದಾಚಾರ್ಯರು ವಿವರಿಸಿದ್ದರು. ನಾವೆಲ್ಲ ತಿಳುವಳಿಕೆ ಅಂತ ತಪ್ಪಾಗಿ ಬರೀತೇವೆ. ಅದು ತಿಳಿವಳಿಕೆ ಅಂದರೆ ನಮಗೆ ತಿಳಿದಿರುವುದನ್ನು ಅಳಿಸುವುದು. ಯಾವ ಮಾತು ಜ್ಞಾನ ನಮಗೆ ಅಲ್ಲಿಯ ತನಕ ತಿಳಿದಿದ್ದನ್ನು ಅಳಿಸಿ ಹೊಸತನ್ನು ತಿಳಿಸುವುದೋ. ಈ ಅರ್ಥಗಳೆಲ್ಲ ಇಳಂಗೋವನಿಗೆ ಗೊತ್ತಿದ್ದವೋ ಇಲ್ಲವೋ, ಆದರೆ ಅವನು ಸರಿಯಾದ ಪದಗಳನ್ನೇ ಉಪಯೋಗಿಸುತ್ತಿದ್ದ. ಎರಡನೇ ಘಟನೆ. ಒಮ್ಮೆ ನಾನು YNK ಹತ್ತಿರ ಇದನ್ನೆಲ್ಲ ಹೇಗೆ ನಂಬುವುದು ಅಂತ ಕೇಳಿದ್ದೆ.
ವೈಎನ್ಕೆ ಅವರ ಮನೆಯ ಮುಂದಿದ್ದ ಹಳದಿ ಹೂವು ಬಿಟ್ಟ ಮರವನ್ನು ತೋರಿಸಿ, ಈ ಮರಕ್ಕೆ ಮೇ ತಿಂಗಳಲ್ಲೇ ಹೂವು ಬಿಡಬೇಕು ಅಂತ ಹೇಗೆ ಗೊತ್ತಾಗುತ್ತದೆ? ಆ ಗುಣ ಅದರ ಹುಟ್ಟಿನೊಂದಿಗೆ ಬಂದಿರುತ್ತದೆ. ಚಳಿಗಾಲದಲ್ಲಿ ಎಲೆ ಉದುರಿ ಗೊಡ್ಡಾಗಿ ಕಾಣುವ ಈ ಮರ ಮತ್ತೆ ಚಿಗುರಿ ಹೂ ಬಿಡುತ್ತದೆ ಅಂತ ನಂಬುತ್ತೀಯಲ್ಲ, ಆಗಿದ್ದರೆ ಇದನ್ನು ನಂಬಬೇಕು ಅಂದಿದ್ದರು. ಯಾವತ್ತೂ ಒಂದೇ ದಾರಿಯಲ್ಲಿ ಹೋಗಬೇಡ, ಹೊಸ ಹೊಸ ದಾರಿಗಳಲ್ಲಿ ಹೋಗು. ಹೊಸ ದಾರಿಯಲ್ಲಿ ನಿನಗೆ ಮತ್ತೇನೋ ಸಿಕ್ಕೀತು. ಸಿಗದೆ ಹೋದರೂ ಹೊಸ ದಾರಿಯಾದರೂ ಸಿಕ್ಕಿಯೇ ಸಿಕ್ಕೀತಲ್ಲ, ಅಷ್ಟು ಸಾಲದೆ ಸಂತೋಷ ಪಡುವುದಕ್ಕೆ? ನಾವು ಯಾವುದನ್ನು ಅಪನಂಬಿಕೆಯಿಂದ ನೋಡಬಾರದು. ಮೂಢನಂಬಿಕೆಗಿಂತ ಅಪನಂಬಿಕೆ ಅಪಾಯಕಾರಿ. ಈ ಜಗತ್ತಲ್ಲಿ ಏನು ಬೇಕಿದ್ದರೂ ಆಗಬಹುದು, ಯಾವ ಪವಾಡ ಬೇಕಿದ್ದರೂ ನಡೆಯಬಹುದು. ನಿನಗೆ ನೋಡುವ ಕಣ್ಣಿರಬೇಕು. ಪವಾಡ ಕಾಣಿಸುವುದು ನೋಡುವ ಕಣ್ಣಿರುವವನಿಗೆ ಮಾತ್ರ. ಸಾವು, ದಿ ಆರ್ಟ್ ಆಫ್ ಡೈಯಿಂಗ್ ನಂತರ ಜೋಗಿ ಅವರು ಕೊಟ್ಟಿರೋ ಒಂದು ಅತ್ಯದ್ಭುತ ಪುಸ್ತಕ ಇದು ಅವರ 100ನೇ ಪುಸ್ತಕ ಕೂಡ ಹೌದು. ಜೋಗಿ ಅವರು ಇದೇ ಥರ ನಮಗೆ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ಪುಸ್ತಕವನ್ನು ಕೊಡ್ತಾ ಹೋಗಲಿ ಅಂತ ಅವರಿಗೆ ಶುಭ ಹಾರೈಸ್ತಾ, ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.